ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯನ್ನು ನಡೆಸ್ತಾ ಇದೆ. ಇರಾನ್ ವಾಯು ನೆಲೆ ಧ್ವಂಸ ಮಾಡಿದೆ ಅಮೆರಿಕ. ಈಗ ಇರಾನ್ನ ಕ್ಷಿಪಣಿ ಅಡಗುದಾಣವು ಕೂಡ ಒಡಿಸ್ ಆಗಿದೆ. ಅಮೆರಿಕದ ಮಿಸೈಲ್ಗಳಿಗೆ ಇರಾನ್ನ ಕ್ಷಿಪಣಿಗಳನ್ನ ಅಡಗಿಸಿದಂತಹ ತಾಣವನ್ನ ಒಡಿಸ್ ಮಾಡಲಾಗಿದೆ, ಧ್ವಂಸ ಮಾಡಿದೆ ಅಮೆರಿಕ ಸೇನೆ. ಇರಾನ್ ಕ್ಷಿಪಣಿ ಅಡಗುತಾಣ ಒಡಿಸಾಗದ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಸಾಗಿಸ್ತಾ ಇದ್ದ ಟ್ರಕ್ ಧ್ವಂಸಗೊಂಡಿದೆ. ಆಪರೇಷನ್ ಎಫಿಕ್ ಫ್ಯೂರಿಗೆ ಹಲವು ಶಸ್ತ್ರಾಸ್ತ್ರಗಳ ಬಳಕೆಯಾಗ್ತಾ ಇದೆ. ಈ ಆಪರೇಷನ್ಗೆ ಅಮೆರಿಕ ಇಟ್ಟಂತಹ ಹೆಸರಿದು ಎಫಿಕ್ ಫ್ಯೂರಿ. ಅನೇಕ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಬಳಕೆ ಮಾಡಲಾಗ್ತಾ ಇದೆ. B2 ಬಾಂಬರ್, ಸೂಸೈಡ್ ಡ್ರೋನ್ ಬಳಸಿ ಆಪರೇಷನ್ ಅನ್ನ ಮಾಡಲಾಗ್ತಾ ಇದೆ. ಇರಾನಿನ ಕ್ಷಿಪಣಿಗಳ ಮೇಲೆ 2000 ಪೌಂಡ್ ಬಾಂಬ್ ಅನ್ನು ಹಾಕಿರು. B2 ಬಾಂಬರ್ಗಳ ಮೂಲಕ ಕ್ಷಿಪಣಿಗಳ ನೆಲೆಯನ್ನ ಒಡಿಸ್ ಮಾಡಲಾಗಿದೆ. B2 ಕಪ್ಪು ಹಕ್ಕಿ ತರ ಕಾಣಿಸುವಂತಹ ಯುದ್ಧ ವಿಮಾನ, ಅತಿ ದೊಡ್ಡ ಬಾಂಬ್ಗಳನ್ನ ಹೊತ್ತೊಯ್ಯುವಂತಹ ಫೈಟರ್ ಜೆಟ್ ಅದು ಅಮೆರಿಕದ ಬಳಿ ಇರುವಂಥದ್ದು B2. ಅದನ್ನ ಬಳಕೆ ಮಾಡಿಕೊಳ್ಳಲಾಗಿದೆ 2000 ಪೌಂಡ್ ಇರುವಂತಹ ಮಿಸೈಲ್ಗಳನ್ನ ಉಡಾಯಿಸೋದಕ್ಕೆ. ಇನ್ನು ಮತ್ತೊಂದು ಕಡೆ ಖಮೇನಿ ಹತ್ಯೆ ನಂತರದಲ್ಲಿ ಇರಾನ್ ಕೂಡ ಸುಮ್ಮನಿಲ್ಲ, ರೊಚ್ಚಿಗೆದ್ದಿದೆ. ಇಸ್ರೇಲ್ ಸೇರಿ ಅಮೆರಿಕ ವಾಯುನೆಲೆ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕದ ವಾಯು ನೆಲೆಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ ಇರಾನ್. ಕುವೈತ್ನ ಅಮೆರಿಕ ಸೇನಾ ನೆಲೆ ಮೇಲೆ ದಾಳಿ ಮಾಡಿದೆ ಇರಾನ್. ಜೆರುಸಲೆಂ, ಅಬುದಾಬಿ, ಮನಾಮ್, ದುಬೈ ಮೇಲೆ ದಾಳಿಯಾಗಿದೆ ಇರಾನ್ ಕಡೆಯಿಂದ. ಅಂದ್ರೆ ಎಲ್ಲೆಲ್ಲಿ ತಾತ್ಕಾಲಿಕವಾದಂತಹ ಬೇಸ್ಗಳನ್ನ, ಮಿಲಿಟರಿ ಬೇಸ್ಗಳನ್ನ ಅಮೆರಿಕ ಮಾಡಿಕೊಂಡಿದೆ, ಅಲ್ಲಿ ದೋಹಾದಲ್ಲಿ ಪ್ರಬಲ ಸ್ಫೋಟದ ಸದ್ದು ಕೇಳಿಸಿದೆ. ಅಮೆರಿಕದ ವಾಯು ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ. F-15 ವಿಮಾನ ಹೊಡೆದುರುಳಿಸಿದ ಇರಾನ್. ಕುವೈತ್ನಲ್ಲಿ F-15 ವಿಮಾನ ಪತನ ಆಗಿದೆ, ಹೊಡೆದು ಉರುಳಿಸಿದೆ ಇರಾನ್. ಇನ್ನು ಈ F-15 ವಿಮಾನದಲ್ಲಿದ್ದಂಥ ಪೈಲಟ್ ಬಚಾವಾಗಿದೆ. ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕುವೈತ್ನಲ್ಲಿ F-15 ಹೊಡೆದು ಉರುಳಿಸಿರುವುದು ಇರಾನ್, ಅಮೆರಿಕದ ಫೈಟರ್ ಜೆಟ್. Yes, 1 minute. لا لا شبه الدبة 1 minute. 1 minute. أمريكي. Yes. ಇಸ್ರೇಲ್ ಮತ್ತು ಅಮೆರಿಕಾಗೆ ಮತ್ತೆ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ಅಮೆರಿಕಾಗೆ ಎಚ್ಚರಿಕೆ ಕೊಟ್ಟಿದೆ ಇರಾನ್. ಇರಾನ್ನ ಭದ್ರತಾ ಮುಖ್ಯಸ್ಥ ಎಚ್ಚರಿಸಿದ್ದಾರೆ ಅಮೆರಿಕಾಗೆ. ಅಲಿ ಅರ್ಜಾನಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅಮೆರಿಕಾಗೆ ಮತ್ತು ಇಸ್ರೇಲ್ಗೆ. ಇರಾನಿನ ಭದ್ರತಾ ಮುಖ್ಯಸ್ಥ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ಭಯದಲ್ಲಿದ್ದಾರೆ. ಅಮೆರಿಕದ ಸೈನಿಕರ ಸಾವು ನೋವಿನ ಆತಂಕವಿದೆ ಅವರಿಗೆ ಅಂತ ಇರಾನ್ ಹೇಳಿದೆ. ಇರಾನ್ನ ಭದ್ರತಾ ಮುಖ್ಯಸ್ಥ ಹೇಳಿರೋದು. ಇರಾನ್ ರಾಷ್ಟ್ರವು ತನ್ನನ್ನು ತಾನು ರಕ್ಷಿಸಿಕೊಳ್ತಾ ಇದೆ. ಇರಾನ್ನ ಸಶಸ್ತ್ರ ಪಡೆಗಳು ಆಕ್ರಮಣ ಆರಂಭಿಸಿಲ್ಲ ಇನ್ನೂ ಕೂಡ. ಆದ್ರೆ ನಾವು ಆಕ್ರಮಣ ಶುರು ಮಾಡಿಬಿಟ್ರೆ ಇನ್ನಷ್ಟು ಹಾನಿಯಾಗುತ್ತೆ ಅಂತ ಇರಾನ್ನ ಭದ್ರತಾ ಮುಖ್ಯಸ್ಥ ಅಲಿ ಅರ್ಜಾನಿ ವಾರ್ನ್ ಮಾಡಿದ್ದಾರೆ ಇಸ್ರೇಲ್ ಮತ್ತು ಅಮೆರಿಕಾಗೆ. ಅವರಿಗೀಗ ಭೀತಿ ಶುರುವಾಗಿದೆ ಅಂತ ಇದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋದು. ನಮ್ಮ ಭದ್ರತಾ ಪಡೆಗಳು ಇನ್ನೂ ಕೂಡ ಸಂಪೂರ್ಣವಾಗಿ ಅಟ್ಯಾಕ್ಗೆ ನಿಂತ್ಕೊಂಡಿಲ್ಲ. ಹಾಗೇನಾದ್ರೂ ನಾವು ಶುರು ಮಾಡಿದ್ರೆ ಅತ್ಯಧಿಕ ಸಾವು ನೋವುಗಳು ಅಮೆರಿಕ ಇಸ್ರೇಲ್ನಲ್ಲಿ ಆಗತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಇರಾನಿನ ಭದ್ರತಾ ಮುಖ್ಯಸ್ಥ ಅಲಿ ಲರ್ಜಾನಿ.